ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಬಾಯಿಯ ಮಾತೆಂಬ ಶೀರ್ಷಿಕೆಯಲ್ಲಿ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಜ್ಞಾನೋಕ್ತಿ 15ನೇ ಅಧ್ಯಾಯ 1ನೇ ವಚನ. ಜ್ಞಾನೋಕ್ತಿ 15:1. ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನಾರಿಸುವುದು, ಬಿರುನುಡಿಯು ಸಿಟ್ಟನ್ನೇರಿಸುವುದು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ಕರ್ತನು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಇವುಗಳನ್ನು ವಿವರಿಸಲಿ. ಬಹಳ ಪ್ರಾಮುಖ್ಯವಾದ ಒಂದು ಆಲೋಚನೆಯನ್ನು ಈ ವಾಕ್ಯವು ನಮಗೆ ಕಲಿಸ್ತದೆ. ಯಾವುದು ಸಿಟ್ಟನ್ನು ಆರಿಸ್ತದೆ, ಯಾವುದು ಸಿಟ್ಟನ್ನು ಏರಿಸ್ತದೆ. ಒಂದು ವೇಳೆ ನಮ್ಮಲ್ಲಿರುವಂಥ ಬಲಹೀನತೆ ಏನೆಂಬುದನ್ನು ತೋರಿಸಿಕೊಡುವಂಥ ಒಂದು ವಾಕ್ಯ. ಈ ವಾಕ್ಯ ಹೇಳ್ತದೆ, ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನು ಆರಿಸುವುದು. ಒಂದು ವೇಳೆ ಯಾರಾದರೂ ಸಿಟ್ಟಿನಲ್ಲಿ ಇದ್ದುಕೊಂಡು ಯಾವುದೋ ಒಂದು ವಿಚಾರಕ್ಕೆ ನಮ್ಮನ್ನು ಪ್ರಶ್ನಿಸುವಾಗ, ಅವರು ಸಿಟ್ಟಿನಿಂದಲೇ ಅದನ್ನು ಕೇಳುವಾಗ, ಅಥವಾ ಆರೋಪಿಸುವ ವಿಧದಲ್ಲಿ ನಮ್ಮನ್ನೇ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸುವವರನಾಗಿ ಆ ಪ್ರಶ್ನೆ ಕೇಳುವುದಾದರೆ, ಅಥವಾ ಯಾರದೋ ತಪ್ಪನ್ನು ನಮ್ಮ ಮೇಲೆ ಅವರು ಭಾವಿಸುವುದಾದರೆ, ಹಾಗಾದರೆ ಪರಿಸ್ಥಿತಿ ಒಂದು ವೇಳೆ ಸಿಟ್ಟಿನ ನಿಮಿತ್ತ ಹತೋಟಿಲಿ ಇಲ್ಲದ ಒಂದು ಸಂದರ್ಭದಲ್ಲಿ ಅದಕ್ಕೆ ಉತ್ತರಿಸಬೇಕಾದ ವ್ಯಕ್ತಿ ಉತ್ತರಿಸುವಾಗ ಒಂದು ವೇಳೆ ಮೃದುವಾಗಿ, ತಾಳ್ಮೆಯಿಂದ, ತೀವ್ರವಾಗಿ ಸಿಟ್ಟಿನಿಂದ ಬಂದ ಮಾತಿಗೆ ತದ್ವಿರುದ್ಧವಾಗಿ ಮೃದುವಾಗಿ ಒಂದು ವೇಳೆ ತಕ್ಕ ಉತ್ತರವನ್ನು ಕೊಡುವುದಾದರೆ, ಅಲ್ಲಿ ಹೇಳ್ತದೆ, ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನು ಆರಿಸು. ಆದರೆ ಅದೇ ವೇಳೆ ಮತ್ತೊಂದು ಮಾತನ್ನು ಇಲ್ಲಿ ಹೇಳಲಾಗಿದೆ, ಬಿರುನುಡಿಯು ಸಿಟ್ಟನ್ನೇರಿಸುವುದು. ಒಂದು ವೇಳೆ ಸಿಟ್ಟಿಗೆ ಕಾರಣವಿಲ್ಲದ ಒಂದು ಸಂದರ್ಭ ಆದರೂ ತಾಳ್ಮೆ ಮೀರಿದ ರೀತಿಯಲ್ಲಿ ಬಿರುಸಾಗಿ ಬಿರುನುಡಿಯನ್ನು ನುಡಿದರೆ, ಒಂದು ವೇಳೆ ಸಿಟ್ಟಿಲ್ಲದವರಿಗೂ ಅದು ಸಿಟ್ಟನ್ನು ಉಂಟು ಮಾಡ್ತಾರೆ. ಸಿಟ್ಟಿಲ್ಲದವರು ಸಿಟ್ಟಿನಿಂದ ಮಾತಾಡುವಂತೆಯೂ ಸಿಟ್ಟಿನಿಂದ ಪ್ರವರ್ತಿಸುವಂತೆಯೂ ಒಂದು ವೇಳೆ ಅದು ಮತ್ತೊಬ್ಬರನ್ನ ಸಿಟ್ಟಿಗೆ ಪ್ರಚೋದಿಸಬಹುದು. ಹಾಗಾಗಿ ಬಹಳ ವಿಶೇಷವಾಗಿ ನಮಗೆ ಎಚ್ಚರಿಕೆ ಕೊಡುವಂಥ ಸಂಗತಿ ಹಾಗಾದರೆ ಮೃದುವಾಗಿ ಮಾತನಾಡುವಂಥದ್ದು, ಇತರರಲ್ಲಿ ಇರುವಂಥ ಸಿಟ್ಟನ್ನು ಅಣಗಿಸುವಂತೆ ಅಥವಾ ವಿಕೋಪಕ್ಕೆ ಹೋದ ಸಂಗತಿಗಳನ್ನ ತಿರುಗಿ ಶಾಂತ ಸ್ಥಿತಿಗೆ ತರುವಂಥ ಮೃದುವಾದ ಮಾತನ್ನು ಮಾತನಾಡೋದಕ್ಕೆ ದೇವರ ವಾಕ್ಯ ನಮಗೆ ಇಲ್ಲಿ ಕಲಿಸ್ತಾ ಇದೆ. ಕರ್ತನಾದ ಯೇಸು ಕ್ರಿಸ್ತನು ಮಾತನಾಡಿದ ರೀತಿಯನ್ನು ಲೂಕನು ಬರೆಯುವಾಗ ಕಪೆರ್ನೌಮಿನ ಆ ಸಭೆಯಲ್ಲಿ ನಡೆದ ಒಂದು ಘಟನೆಯನ್ನು ಆತನು ತಿಳಿಪಡಿಸ್ತಾನೆ. ಅಲ್ಲಿ ಬರೆದದೆ, ಯೇಸು ಕ್ರಿಸ್ತನು ಬೆಳೆದ ನಜರೇತು, ಕಪೆರ್ನೌಮಿನ ನಜರೇತ್. ಅಲ್ಲಿ ಯೇಸು ಸಭಾಮಂದಿರದಲ್ಲಿ ಸುಳ್ಳಿನ ಓದಿ ಹಿಂದೆಗೆ ಈ ಪ್ರವಾದ ನೆರವೇರುತ್ತೆಂಬುದಾಗಿ ಹೇಳಿ ಆತನು ಕೂತುಕೊಳ್ಳುವಾಗ ಅಲ್ಲಿ ಬರೆದದೆ, ಲೂಕ 4:22 ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು. ಹಾಗಾದರೆ ಯೇಸುವಿನ ಬಾಯಿಂದ ಜನರು ಹೊಗಳುವಷ್ಟು ಇಂಪಾದ ಮಾತು ಬಂತೆಂಬುದಾಗಿ ಅಲ್ಲಿ ಬರೆದದೆ. ಹಾಗಾದರೆ ಇದನ್ನೇ ಜ್ಞಾನೋಕ್ತಿಗಳಲ್ಲಿ ಇದನ್ನೇ ಪರಮಗೀತೆ ಪುಸ್ತಕದಲ್ಲಿ ಬರೆಯಲಾಗಿದೆ. 5ನೇ ಅಧ್ಯಾಯದ 16ನೇ ವಚನದಲ್ಲಿ ಅವನ ನುಡಿ ಬಹು ಇಂಪು. ಹಾಗಾದರೆ ಯೇಸುಕ್ರಿಸ್ತನ ಮಾತು ಇಂಪು. ಅನೇಕ ದೇವರ ಸೇವಕರು ಯೇಸುಕ್ರಿಸ್ತನಂತೆ ಕರ್ತನು ಅನುಗ್ರಹಿಸಿದ ಕೃಪೆಯಿಂದ ಪವಿತ್ರಾತ್ಮ ಭರಿತರಾಗಿ ಅವರು ಮಾತನಾಡಿದ ಮಾತು ಕೇಳಿಸಿಕೊಳ್ಳುವುದೇ ಬಹು ಇಂಪು. ದೇವರ ಸೇವಕರಾಗಿ ನಮ್ಮ ದೇಶ ಕಂಡಂಥ ಒಬ್ಬ ಅಪ್ರತಿಮ ದೇವರ ಸೇವಕರು ಡಾಕ್ಟರ್ DJ ದಿನಕರನ್ ಅವ್ರನ್ನ ಸಂಧಿಸಿದ ಯಾರೊಬ್ಬರಿಗೆ ಆದಂಥ ಒಂದು ಅನುಭವ. ಅವರು ಮಾತನಾಡ್ತಿದ್ರೆ ಜನರು ಅದನ್ನು ಕೇಳಿಸಿಕೊಳ್ಳುತ್ತಲೇ ಕೂರುತ್ತಿದ್ರು. 1 ತಾಸು, 2 ತಾಸು, 3 ತಾಸು, 5 ತಾಸು, 7 ತಾಸು ಅನ್ನೋದೇ ಅವರು ಮಾತನಾಡ್ತಿದ್ರೆ ಜನರು ಸ್ವಲ್ಪವೂ ಆಯಾಸಗೊಳ್ಳದೆ ಹಾಗೆಯೇ ಅವರು ಅವರ ಮಾತನ್ನು ಕೇಳಿಸಿಕೊಳ್ಳುವುದರಲ್ಲಿ ಧ್ಯಾನಪರವಶರಾಗ್ತಿದ್ರು. ಬಹಳ ವಿಚಿತ್ರ. ಕೆಲವೊಮ್ಮೆ ಅವರು 5 ತಾಸು ಮಾತನಾಡಿದರೆ ಅದನ್ನು ಕೇಳಿದವರ ಅನುಭವ ಅವ್ರ ಮಾತನ್ನು ಮುಗಿಸಿದಾಗ ಯಾಕೆಷ್ಟು ಬೇಗ ನಿಲ್ಲಿಸಿದ್ರು. ಕೇಳುಗರಿಗೆ ದಿನ ಒಂದು 10-15 ನಿಮಿಷ ದಾಟಿದಷ್ಟೇ ಅನಿಸ್ತದೆ. ಆದರೆ ಅವರು 5 ತಾಸು ಸತತವಾಗಿ ಸರಾಗವಾಗಿ ಮಾತಾಡಿ ಮುಗಿಸಿರ್ತಾರೆ. ಆದರೆ ಕರ್ತನ ಪ್ರಸನ್ನತೆಯಲ್ಲಿ ಅದನ್ನು ಕುಳಿತು ಕೇಳಿಸಿಕೊಳ್ಳುವವರಿಗೆ ಕೇವಲ 10-15 ನಿಮಿಷಗಳಷ್ಟೇ ಅವರು ಕೇಳಿಸಿಕೊಂಡ ಅನುಭವ ಆಗ್ತದೆ. ದೇಹದಲ್ಲಿ ಸ್ವಲ್ಪ ಆಯಾಸವಿಲ್ಲ, ಮನಸ್ಸು ದಣಿದು ಹೋಗಿರುವುದಿಲ್ಲ. ಅವರೊಮ್ಮೆ ಒಂದು ಬ್ಯಾಂಕಿನ ಕೆಲಸದ ನಿಮಿತ್ತ ನಮ್ಮ ದೇಶದ ಒಂದು ಪ್ರಾಮುಖ್ಯ ನಗರಕ್ಕೆ ಅವರು ಹೋಗಿದ್ದಾಗ, ಮುಂಬೈ ಪಟ್ಟಣಕ್ಕೆ ಹೋಗಿದ್ದಾಗ, ಅಲ್ಲಿ ಬಂದಿದ್ದ ಅನೇಕ ಅಧಿಕಾರಿಗಳು ನೀನು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಎಂಬುದಾಗಿ ಕೋರಿಕೆ ನಿಟ್ಟಾಗ ಅವರು ಅವರ ಕೋರಿಕೆಯನ್ನು
ಮಾನಿಸಿ ಅದಕ್ಕಾಗಿ ಒಂದು ದಿನವೆಲ್ಲ ಅವರು ಮೊಣಕಾಲು ಪ್ರಾರ್ಥನೆಯಲ್ಲಿ ಕಳೆದು ಆ ಸಭೆ ಏರ್ಪಡಿಸಿದ ಸಂದರ್ಭಕ್ಕೆ ಸರಿಯಾಗಿ ಅವರು ಆ ಕೂಟಕ್ಕೆ ಬಂದು ಅವರಲ್ಲಿ ಮಾತನಾಡ್ತಾರೆ. ಅಲ್ಲಿದ್ದಂಥ ಎಲ್ಲ ಅಧಿಕಾರಿಗಳು, ಅವರಲ್ಲಿ ಬಹುತೇಕ ಜನ ಯೇಸುಕ್ರಿಸ್ತನನ್ನು ಅರಿದವರು, ಅವರೆದುರು ನಿಂತು ಕರ್ತನವರಿಗೆ ತಿಳಿಪಡಿಸಿದ ಒಂದೊಂದು ಮಾತುಗಳನ್ನು ಮಾತನಾಡುವಾಗ ಸಮಯ ಹಾಗೇ ದಾಟಿ 2 ತಾಸಾಗ್ತದೆ. ನಂತರದಲ್ಲಿ ಅವರು ನಿಲ್ಲಿಸ್ತಾರೆ. ನಿಲ್ಲಿಸಿದಾಗ ಒಮ್ಮೆಲೆ ನೆರೆದ ಸಭೆ ಅಧಿಕಾರಿಗಳು, ಅವರ ಕುಟುಂಬದವರು ಎಲ್ಲರೂ ಎದ್ದು ನಿಲ್ತಾರೆ. ಹೆಚ್ಚು ಕಡಿಮೆ ಎಲ್ಲರೂ ಕಣ್ಣೀರು ಸುರಿಸ್ತಾ ಇರ್ತಾರೆ. ಅವರಲ್ಲಿ ಅನೇಕರು ಹೇಳ್ತಾರೆ, ಯಾಕೆ ನೀವು ನಿಲ್ಲಿಸಿದ್ರಿ, ಇನ್ನೂ ಮುಂದುವರೆಸ್ರಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮೃದುವಾದ ಮಾತು, ದೇವರಾತ್ಮನಿಂದ ಬಂದ ಮೃದುವಾದ ಮಾತು, ದೇವರಾತ್ಮ ಭರಿತರಾದ ದೇವಜನರ ಇಂಪಾದ ಮಾತು, ಮನಸ್ಸನ್ನು ಘಾಸಿಗೊಳಿಸದೆ ಮನಸ್ಸಿಗೆ ಸ್ವಸ್ಥತೆಯನ್ನುಂಟು ಮಾಡುವಂಥ, ಹೃದಯಕ್ಕೆ ಸ್ವಸ್ಥತೆಯನ್ನುಂಟು ಮಾಡುವಂಥ, ಆತ್ಮಕ್ಕೆ ಸ್ವಸ್ಥತೆಯನ್ನುಂಟು ಮಾಡುವಂಥ, ಶರೀರಕ್ಕೆ ಸ್ವಸ್ಥತೆಯನ್ನುಂಟು ಮಾಡುವಂಥ ಮಾತು. ಪ್ರೇರೆ, ಇದನ್ನು ಕರ್ತನು ನಮಗೆ ಅನುಗ್ರಹಿಸಲಿ. ಮಹಾಕೃಪೆಗಳ ಪರಲೋಕ ತಂದೆಯೇ, ಕರ್ತನೆ, ಇಂಥ ಮೃದುವಾದ ಮಾತು, ಇಂಪಾದ ಮಾತನ್ನು ದಯಮಾಡಿ ಅನುಗ್ರಹಿಸಿರಿ. ಕರ್ತನಾದ ಯೇಸುವಿನ ನುಡಿ ಇಂಪಾದ ನುಡಿಸುವ, ಎಲ್ಲರೂ ಬೆರಗಾಗುವಂಥ, ಆಶ್ಚರ್ಯಪಡುವಂಥ ಇಂಪಾದ ನುಡಿ. ಕರ್ತನೆ, ಇದನ್ನು ನೀನು ಹೀಗೆ ಈ ರೀತಿಯಾಗಿ ನುಡಿದದಲ್ಲದೆ ನಿನ್ನನ್ನು ಅನುಸರಿಸಿದ ಭಕ್ತರಿಗೂ ಪವಿತ್ರಾತ್ಮನ ವರವನ್ನು ಕೊಟ್ಟು ಅವರು ಸಹ ನಿನ್ನ ಹಾಗೆ ಇಂಪಾಗಿ ಮಾತಾಡುವಂತೆ ಮಾಡಿದೆಯಲ್ಲ. ಓ ಸಭೆಗೆ ಶಿರಸ್ಸಾದ ಯೇಸುವೆ, ಸಭೆಯ ಅಂಗಗಳಾದ ನಮಗೂ ಕರ್ತ ನಿನ್ನ ಹಾಗೆ ಮೃದುವಾಗಿ ಇಂಪಾಗಿ ಮಾತನಾಡುವಂಥ ಕೃಪೆಯನ್ನು ಅನುಗ್ರಹಿಸು. ಕರ್ತನೆ, ನಾವು ಅನೇಕ ಸರಿ ಮೂರ್ಖತನದಿಂದ ಬಿರುನುಡಿಯನ್ನು ನುಡಿದು ಕರ್ತನೆ ಅನೇಕರ ಸಿಟ್ಟಿಗೆ ಪಾತ್ರರಾಗಿದ್ದೇವೆ. ಅನೇಕರು ಸಿಟ್ಟುಗೊಳ್ಳುವುದಕ್ಕೂ, ಅನೇಕರು ತಮ್ಮ ಮನಸ್ಸನ್ನು ಕೆಡಿಸಿಕೊಳ್ಳುವುದಕ್ಕೂ, ಅಸಮಾಧಾನಗೊಳ್ಳುವುದಕ್ಕೂ ನಾವು ಕಾರಣರಾಗಿದ್ದೇವೆ. ನಮ್ಮನ್ನು ಮನ್ನಿಸಿರಿ ಸ್ವಾಮಿ. ಕರ್ತನೆ, ಬದಲಾಗಿ ಆತ್ಮ, ಪ್ರಾಣ, ಶರೀರಕ್ಕೂ ಹೃದಯಕ್ಕೂ ಸ್ವಸ್ಥತೆಯನ್ನು ಉಂಟು ಮಾಡುವಂಥ, ಮುದ ನೀಡುವಂಥ ಕರ್ತನೆ ಉಲ್ಲಾಸವನ್ನು, ದೇವರಲ್ಲಿ ಸಂತೋಷವನ್ನು ಅನುಗ್ರಹಿಸುವಂಥ ಮೃದುವಾದ ನುಡಿಯನ್ನು, ಇಂಪಾದ ನುಡಿಯನ್ನು ನಿಮ್ಮ ಬಾಯಲ್ಲಿ ಇರಿಸು ಸ್ವಾಮಿ. ಸಭೆ ಇಂಥ ಸ್ಥಿತಿಗೆ ಹಿಂದಕ್ಕೆ ಮರಳಿ ಬರಲಿ. ನಮ್ಮನ್ನು ಮುನ್ನಡೆಸು. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.